ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರಿಗೂ ನಮಸ್ತೆ. ನಾನು ಮತ್ತು ನಮ್ಮತ್ತೆ ಗವಿರಂಗಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಈ ಗವಿರಂಗಸ್ವಾಮಿ ಬೆಟ್ಟನ ಇವಾಗ ನೀವು ತುಂಬ ಕೇಳಿರ್ತೀರ. ಸೊ ಇದು ನಮ್ಮೂರಿಂದ ತುಂಬ ಹತ್ತಿರ ಇದೆ. ಒಬ್ಬ ಸಾಧು ಸಂತರು ಈ ದೇವಸ್ಥಾನದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಇರುವ ರಂಗನಾಥ ಸ್ವಾಮಿ ಕೂರ್ಮ ಅವತಾರದಲ್ಲಿ ಇದೆ ಅಂತ ಹೇಳಿದ್ದಾರೆ. ಪ್ರಪಂಚದಲ್ಲಿ ಎಲ್ಲೂ ಇರದ ಅವತಾರ ಕೂರ್ಮ ಅವತಾರ ಇಲ್ಲಿ ಇದೆ ಅಂತ ಹೇಳಿದ್ದಾರೆ. ಹೌದು, ಇಲ್ಲಿ ಕೂರ್ಮ ಅವತಾರ ಅಂದರೆ ಆಮೆ ಅವತಾರದಲ್ಲಿ ರಂಗನಾಥ ಸ್ವಾಮಿ ಇದೆ. ಈ ದೇವಸ್ಥಾನಕ್ಕೆ 2 ದಾರಿ ಇದೆ. ಒಂದು ಸ್ಟೆಪ್ಸ್ ಹತ್ಕೊಂಡು ಕೂಡ ಬರ್ಬೋದು, ಇಂದು ಸ್ವಲ್ಪ ದೂರದ ಮಟ್ಟಿಗೆ ಗಾಡಿಗಳು ಕೂಡ ಬರೋ ವ್ಯವಸ್ಥೆನೂ ಕೂಡ ಇದೆ. ಇದು ಹೊಸದುರ್ಗದಿಂದನೂ ಬರಬಹುದು. ಹೊಸದುರ್ಗದಿಂದ ಶ್ರೀರಾಮಪುರ ಮಾರ್ಗವಾಗಿ ಈ ದೇವಸ್ಥಾನಕ್ಕೆ ಬರಬಹುದು. ಇಲ್ಲ ಹುಳಿಯಾರಿಂದ ಬರುವವರು ಶ್ರೀರಾಮಪುರಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಬಸ್ಸು ಇಲ್ಲ ಆಟೋದಲ್ಲಿ ಕೂಡ ಬರಬಹುದು. ಇಲ್ಲ ದೊಡ್ಡೆಣ್ಣೆಗೆರೆ ಮಾರ್ಗವಾಗಿ ಕೂಡ ಇಲ್ಲಿಗೆ ಬರಬಹುದು, ಅಲ್ಲಿಂದ ಬರಬಹುದು. ಈ ದೇವಸ್ಥಾನವು ತುಂಬ ನೋಡಲಿಕ್ಕೆ ಚೆನ್ನಾಗಿದೆ. ನಾನು ಯಾವಾಗಲೂ ಸಮಯ ಸಿಕ್ಕಾಗ ಇಲ್ಲಿಗೆ ಹೋಗ್ತಾ ಇರ್ತೀನಿ. ನೀವು ಹೋಗಿ. ಧನ್ಯವಾದ.